ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮನೋಗೌಡ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಇವತ್ತಿನ ಬ್ಲಾಗ್ ಬಂದು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ನಾನು ತಿಂಡಿ ಎಲ್ಲ ತಿಂದ್ಕೊಂಡು ನಮ್ಮ ಚಿಂಟುಗೆ ಕಟಿಂಗ್ ಮಾಡಿಸ್ಕೊಬರ್ಬೇಕಿತ್ತು. ಸೊ ಅದಕ್ಕೆ ನಾನು ನಮ್ಮನು ಶಾಪಿಗೆ ಕಟಿಂಗ್ ಮಾಡಿಸೋಣ ಅಂತ ಬಂದಿತ್ತು. ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದು ಮನೆಗೆ ಇನ್ನು ಸ್ನಾನ ಎಲ್ಲ ಮಾಡಿಸಿ ಇನ್ನು ಸಂಜೆಯಿಂದ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಚಿಂಟು ತುಂಬ ದಿನದಿಂದ ಹೇಳ್ತಾ ಇದ್ದ ಅಮ್ಮ ಪಾರ್ಕಿಗೆ ಕರ್ಕೊಂಡು ಹೋಗಿ ಅಂತ. ಇನ್ನು ಮನು ಇಲ್ದಿದ್ದ ಕಾರಣ ಕರ್ಕೊಂಬರೋಕ್ಕಾಗಿಲ್ಲ. ಸೊ ಇವತ್ತು ಮನೇಲೇ ಇದ್ರಲ್ಲ ಅಂದ್ಬಿಟ್ಟು ಪಾರ್ಕಿಗೆ ಕರ್ಕೊಬಂದು ನಮ್ಮ ಚಿಂಟು ಅಂತೂ ಫುಲ್ ಖುಷಿಯಾಗೋದ ಪಾರ್ಕಿಗೆ ಬಂದಿದ್ದ ತಕ್ಷಣ. ಇನ್ನು ಪಾರ್ಕಿಗೆ ನಾವೇ ಕರ್ಕೊಂಬರೋಣ ಅಂತ ಅಂದರೆ ಪಾರ್ಕು ನಮ್ಮನೆ ಅಕ್ಕಪಕ್ಕ ಎಲ್ಲೂ ಇಲ್ಲ. ಅಂದರೆ ಇದೆ ಅಂದರೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರ ಇದೆ. ಸೊ ಮಕ್ಕಳು ಎತ್ಕೊಂಡು ಪಾರ್ಕಿಗೆ ಬರೋಕ್ಕಂತೂ ಆಗಲ್ಲ ನಮ್ಮ ಕೈಲಿ. ಸೊ ಹಿಂಗೆ ಮನೆಯಲ್ಲಿ ಮನು ಇದ್ದರೆ ಕರ್ಕೊಂಡು ಬಂದ್ಬಿಡ್ತಾರೆ ಪಾರ್ಕಿಗೆ. ಇನ್ನು ಮಕ್ಳಿಗೆ ಎಷ್ಟೇ ಆಟದ ಸಾಮಾನು ಮನೇಲಿ ಇದ್ರೂ ಈ ಕಡೆ ಹೊರಗಡೆ ಕರ್ಕೊಂಡೋದ್ರೆ ತುಂಬಾ ಖುಷಿ ಪಡ್ತಾರೆ. ನಮ್ಮ ಚಿಂಟುನೂ ಅಷ್ಟೇ, ಮನೇಲಿ ಎಷ್ಟೇ ಆಟದ ಸಾಮಾನು ಇರಲಿ ಪಾರ್ಕಿಗೆ ಹೋದಂದರೆ ತುಂಬಾ ಇಷ್ಟಪಡ್ತಾನೆ. ಅಲ್ಲಿ ಜೋಕಾಲಿ ಆಡೋಕ್ಕೆ ಮತ್ತು ಮಣ್ಣಲ್ಲಿ ಆಟ ಆಡೋಕ್ಕೆ ಅಂದರೆ ತುಂಬಾ ಇಷ್ಟಪಟ್ಟು ಆಡ್ತಾನೆ. ಇನ್ನು ನಮ್ಮ ಚಿಂಟು ಯಾವ ಥರ ಅಂದರೆ ಪಾರ್ಕಿಗೆ ಹೋಗಿದ ತಕ್ಷಣ ಒಂದು ಕಡೆಯಿಂದ ಗೇಮ್ ಎಲ್ಲ ಒಂದು ಬಿಡ್ದಂಗೆ ಆಡ್ಕೊಂಬರ್ತಾನೆ. ಇನ್ನು ನೆಕ್ಸ್ಟು ಜೋಕಾಲಿ ಆಡಿ ಇನ್ನು ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಣ್ಣಲ್ಲಿ ಆಡೋಕೆ ಕೂತ್ಕೊತಾನೆ. ಇನ್ನು ಮನೆಗೆ ಬರಬೇಕಾದ್ರು ಅಷ್ಟೇ ಒಂದು ಕಡೆಯಿಂದ ಗೇಮ್ ಆಡೇ ಬರೋದು, ಒಂದು ಗೇಮ್ ಬಿಟ್ಟು ಬರೋಲ್ಲ. ಇನ್ನು ಖಾಲಿ ಇಲ್ಲ ಅಂತ ಅಂದರೂ ಅಷ್ಟೇ ಆ ಗೇಮ ವೆಯ್ಟ್ ಮಾಡಿಬಿಟ್ಟು ಆಡ್ಬಿಟ್ಟೇ ಬರ್ತಾನೆ. ಇನ್ನು ಸುಮಾರು ನಾವು ಪಾರ್ಕಿಗೆ ಹೋದಾಗ 4 ಗಂಟೆ ಆಗಿತ್ತು. ಇನ್ನು ನಾವು ಸಂಜೆ ಹೋದಾಗೆ 4 ಗಂಟೆ ಆಗಿತ್ತಲ್ಲ. ಇನ್ನು ಮಕ್ಕಳು ಮತ್ತು ಜನ ಏನು ಅಷ್ಟೊಂದು ಜನ ಇರಲಿಲ್ಲ. ಇನ್ನು ಸಂಜೆ ಆಯ್ತಾ ತುಂಬ ಅಂದರೆ ತುಂಬ ಮಕ್ಕಳು ಆದರು ಮತ್ತು ಜನನೂ ಆದರು. ಇನ್ನು ಈ ಕಡೆ ಒಂದು ಜೋಕಾಲಿ ಖಾಲಿ ಇತ್ತು. ಸೊ ಅದಕ್ಕೆ ನಾನು ಒಂದು ಸಲ ಜೋಕಾಲಿ ಆಡೋಣ ಅಂತ ಆಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ನಾನು ಜೋಕಾಲಿ ಆಡ್ತಾಯಿದ್ದೀನಿ. ಒಂಥರ ಖುಷಿ ಆಯಿತು. ನನಗಂತೂ ಈ ಥರ ಜೋಕಾಲಿ ಆಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ನಾನು ಆಡಾದ್ಮೇಲೆ ಅಕ್ಕಿನೂ ಒಂದು ಸಲ ಆಡ್ತಾಯಿದ್ದಾಳೆ. ಇನ್ನು ಇವರಿಬ್ರಿಗೆ ಜೋಕಾಲಿ ಆಡಿ ಸಾಕಾಯಿತು ಅಂದ್ಬಿಟ್ಟು ಮಣ್ಣಲ್ಲಿ ಆಟಾಡೋಕೆ ಬಂದಿದ್ದಾರೆ. ಇನ್ನು ಮಣ್ಣಲ್ಲಿ ಇವ್ನು ತುಂಬೋದಂತೆ ಅವ್ನು ಸುರಿಯೋದಂತೆ ಇನ್ನು ಮೈ ಮೇಲೆಲ್ಲ ಚೆಲ್ಕೊತಾ ಇದ್ರು. ಇವ್ನ ಮೈ ಮೇಲೆ ಅವ್ನು ಹಾಕೋದು, ಅವ್ನ ಮೈ ಮೇಲೆ ಇವ್ನು ಹಾಕೋದು. ಇನ್ನು ಪಕ್ಕದವರು ಆಟೆ ಸಾಮಾನು ತಗೊಬಂದಿರೋಂಥ ಹುಡುಗನ ಹತ್ರ ಕಿತ್ಕೊಂಡು ಆಟ ಆಡ್ತಾಯಿದ್ದಾರೆ. ಆಟೆ ಸಾಮಾನು ಕೊಡು, ನಾನೇನು ಮನೆಗೆ ತಗೋಗಲ್ಲ, ಆಡ್ಬಿಟ್ಟು ಕೊಡ್ತೀನಿ ಅಂತ ಈಸ್ಕೊಂಡಿದ್ದಾರೆ. ಇನ್ನು ಇವರಿಬ್ಬರು ತುಂಬಿಟ್ಟು ಸುರಿದು ಆಟ ಆಡ್ತಾಯಿದ್ರು. ಇನ್ನು ನಮ್ಮನು ಈ ಕಡೆ ಎಕ್ಸಸೈಸ್ ಮಾಡ್ತೀನಿ ಅಂತ ಮಾಡ್ತಾನೆ ಇದ್ದಾರೆ, ಸಣ್ಣ ಆಗೋಣ ಅಂತ. ನನಗೆ ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ರು. ಶ್ವೇತಾ ನೋಡು, ನಾನು ಸೈಕಲ್ ತುಳಿತಾ ಇದ್ದೀನಿ, ಮುಂದಕ್ಕೆ ಹೋಯ್ತಲ್ಲ ನೋಡು ಅಂತೆಲ್ಲ ಹೇಳಿ ಕಾಮಿಡಿ ಮಾಡ್ತಾಯಿದ್ರು. ಇನ್ನು ಅಲ್ಲಿರೋ ಎಲ್ಲ ಎಕ್ಸಸೈಸು ಮಾಡಿದ್ರು. ಬಟ್ ಅಲ್ಲಿರೋ ಒಂದೇ ಒಂದು ಎಕ್ಸಸೈಸ್ ಗೊತ್ತಾಗಲಿಲ್ಲ. ಅಲ್ಲಿ ಫುಲ್ ಮಲಿಕೊಂಡು ಎಕ್ಸಸೈಸ್ ಮಾಡ್ತಾರೆ. ಅದು ಯಾವ ಥರ ಅಂತ ಗೊತ್ತೇ ಆಗಲಿಲ್ಲ ನಮಗೆ. ಇನ್ನು ನನಗಂತೂ ಪಾರ್ಕಿಗೆ ಬಂದಿದ್ದು ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಇನ್ನು ನಮ್ಮ ಚಿಂಟಿಗೂ ಖುಷಿ ಆಯಿತು. ಇನ್ನು ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಚೆನ್ನಾಗಿ ಮಾಡ್ಬೋದು ಪಾರ್ಕಿಗೆ ಬಂದರೆ. ಅವ್ರ ಪಾರು ಅವ್ರು ಆಡ್ತಾ ಇರ್ತಾರೆ, ನಮ್ಮ ಪಾಡು ನಾವು ಇಲ್ಲಿ ಎಕ್ಸಸೈಸು ಮತ್ತು ಜೋಕಾಲೆಲ್ಲ ಆಡ್ಬೋದು. ಇನ್ನು ಅಖಿಲನೂ ಎಕ್ಸಸೈಸ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ. ಇನ್ನು ನಮ್ಮ ಚಿಂಟು ಮಣ್ಣಲ್ಲಿ ಆಡಿ ಸಾಕಾಯಿತು ಅಂದ್ಬಿಟ್ಟು ಅಪ್ಪ ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ಬಂದಿದ್ದಾನೆ. ನಮ್ಮನು ಕೂಡ್ಸ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಇನ್ನು ನಮ್ಮ ಚಿಂಟು ಬಂದಮೇಲೆ ವಿಕ್ಕುನು ಬಂದ. ಇನ್ನು ಹಾಗೆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಹಾಗೆ ಹಾಯ್ ಎಲ್ಲ ಹೇಳ್ತಾಯಿದ್ರು. ಒಂಥರ ಖುಷಿ ಆಗುತ್ತೆ, ಎಲ್ಲ ಮೂಮೆಂಟು ಶೇರ್ ಮಾಡ್ಬೋದಲ್ಲ ಅಂತ. ಇನ್ನು ವಿಕ್ಕುನು ಬಂದ. ಇನ್ನು ವಿಕ್ಕುನು ಕೂಡಿಸ್ಕೊಂಡು ಅವರು ಆಟ ಆಡಿಸ್ತಾಯಿದ್ರು ಇಬ್ರೂ. ಇನ್ನು ನಮ್ಮನು ಸಂಜೆ ಆಯ್ತಲ್ಲ, ಸೊಳ್ಳೆ ಕಡಿತದ್ದು ಅಂದ್ಬಿಟ್ಟು ಬನ್ನಿ ಮನೆಗೆ ಹೋಗೋಣ ಅಂತ ಕರಿತಾ ಇದ್ರು. ಇರಪ್ಪ ಇನ್ನೊಂದು 2 ಆಟ ಆಡ್ಬಿಟ್ಟು ಬರ್ತೀನಿ ಅಂತ ಋತ್ವಿಕು ಮತ್ತು ವಿಕ್ಕು ಇಬ್ಬರು ಬಂದಿದ್ದಾರೆ. ಮಕ್ಳಿಗಂತೂ ಎಷ್ಟೇ ಆಟ ಆಡಿದ್ರು ಆಟಾಡಿನೋ ಸಮಾಧಾನ ಇರಲ್ಲ. ನಮ್ಮ ಚಿಂಟು ಮನೆಗೆ ಬಾರೋ ಅಂತ ಕರಿತಾ ಇದ್ದೀವಿ, ಇನ್ನೂ ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಅಳ್ತಾ ಇದ್ದ. ಮಕ್ಕಳೇ ಅಷ್ಟು, ಇನ್ನು ಜನ ಬೇರೆ ಜಾಸ್ತಿ ಆಗೋಗಿದ್ರು, ಅದರಲ್ಲೂ ಆಟ ಆಡ್ತೀನಿ ಅಂತ ಕೂತಿದ್ದ. ನಮ್ಮ ಚಿಂಟು ಯಾವ ಥರ ಅಂದರೆ, ನಮ್ಮ ಚಿಂಟು ಎಲ್ಲಿರ್ತಾನೆ ವಿಕ್ಕುನು ಅಲ್ಲೇ ಇರಬೇಕು. ನೋಡು ಆ ಹುಡುಗ ಅಲ್ಲಿ ನಿಂತಿದ್ದಾನೆ ಆಡಬೇಕು ಅಂತ, ಆ ಹುಡುಗನ ನಿಲ್ಲಿಸ್ಬಿಟ್ಟು ಇವ್ನು ಬರಲಿ ಅಂತ ಕಾಯ್ತಾ ಇದ್ದಾನೆ. ಇವನಿಗೆ ಸ್ವಲ್ಪ ಜಾರದೆಲ್ಲ ಸ್ವಲ್ಪ ಭಯ ಆಗುತ್ತೆ, ಒಬ್ಬನೇ ಹೋಯ್ತಾನಲ್ಲ ಹಂಗೆ ಎದುರ್ಕೊತಾನೆ ಅಂದ್ಬಿಟ್ಟು ಅಲ್ಲೇ ಆಟ ಆಡ್ತಾಯಿದ್ದ. ನೀನು ಬಾ ಏನಾಗಲ್ಲ ಅಂತ ಕರಿತಾ ಇದ್ದ ಚಿಂಟು. ಇನ್ನು ಮಕ್ಕಳು ಆಟಾಡೋದು ನೋಡೋದೇ ಒಂಥರ ಖುಷಿ ಆಗುತ್ತೆ. ನೋಡಿ ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ. ಇನ್ನು ಸುಮಾರು ಸಂಜೆ 5:45 ಆಗೋಗಿತ್ತು ನೋಡಿ. ಇನ್ನು ಎಷ್ಟು ಜನ ಇದ್ದಾರೆ ಪಾರ್ಕಲ್ಲಿ ಅಂತ. ಸಂಜೆ ಆಯ್ತಾ ತುಂಬ ಅಂದರೆ ತುಂಬ ಜನ ಆಗೋಯ್ತಾರೆ. ಇನ್ನು ಪಾರ್ಕ್ ಆಪೋಸಿಟ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಸೊ ಅದಕ್ಕೆ ನಮ್ಮ ಚಿಂಟು ಹೋಗ್ತೀನಿ ಅಂತ ನಮ್ಮನ್ನು ಕರ್ಕೊಂಡೋಗಿ ಬಂದರು. ಇನ್ನು ಮನೆಗೆ ಸ್ವಲ್ಪ ಬೇಕರಿ ಐಟಮ್ ತೊಗೋಬೇಕಾಗಿತ್ತು. ಸೊ ಅದನ್ನೂ ತೊಗೊಂಡು ಇನ್ನು ಮನೆಗೆ ಬಂದು
ಇನ್ನು ಮನೆಗೆ ಬಂದ ತಕ್ಷಣ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಬರ್ತಾ ಹಂಗೆ ಗೋಬಿ ತೊಗೊಬಂದಿದ್ದೆ, ಇಬ್ರಿಗೂ ಹಾಕ್ಕೊಟ್ಟು ನಾವು ತಿಂತಾಯಿದ್ದೋ. ಇನ್ನು ಕೃಷ್ಣ ಪ್ರಣಯ ಸಖಿ ಮೂವಿ ಹಾಕಿದ್ರು, ಇನ್ನು ತಿಂದ್ಕೊಂಡು ಮೂವಿ ನೋಡ್ಕೊಂಡು ಕೂತಿದ್ದೋ. ಇನ್ನು ನಮ್ಮ ಚಿಂಟು ನೋಡಿ ಕೇಕ್ ಬುಚ್ಚಿರೋ ಹುಟ್ಟು ನೋಡಿ ಎಲ್ಲ ಕಿವುಚ್ಬಿಟ್ಟು ತೆಗ್ದಿದ್ದಾನೆ ಕೇಕ್ನ. ಇನ್ನು ಬರ್ತಾ ಮನೆಗೆ ಪಾಲಕ್ ಸೊಪ್ಪನ್ನ ತೊಗೊಬಂದಿದ್ದೆ, ಇನ್ನು ಸೋಡಿಸ್ಬಿಟ್ಟು ಇನ್ನು ಪಾಲಕ್ ಮೊಸಪ್ಪು ಮಾಡಿದೆ. ಇನ್ನು ಸಾಂಬಾರೆಲ್ಲ ಮಾಡಾಗಿ ಇನ್ನು ಮನು ಬಜ್ಜಿ ಮಾಡು ಅಂತ ಅಂದರು. ಸೊ ಅದಕ್ಕೆ ಬಜ್ಜಿ ಎಲ್ಲ ಮಾಡಿ ಇನ್ನು ಕೂತ್ಕೊಂಡು ಎಲ್ಲರೂ ಊಟ ಮಾಡ್ದೋ. ಇನ್ನು ಬಜ್ಜಿ ಮತ್ತು ಪಾಲಕ್ ಮೊಸಪ್ಪು ಅಂತೂ ಅರ್ಜೆಂಟಾಗಿ ಮಾಡಿದ್ರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗಿತ್ತು. ಇನ್ನು ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ಬ್ಲಾಗ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.